ಹೈಕಮಾಂಡ್ ಅಂಗಳಕ್ಕೆ ಕಾಂಗ್ರೆಸ್ ದಾಯಾದಿ ಕಲಹ. ಇಂದು ಕೆಸಿ ವೇಣುಗೋಪಾಲ್ ಎದುರು ದೂರುಗಳ ಸುರಿಮಳೆ ಸುರಿಯಲಿದೆ. ಸಿದ್ದು ಬಣ, ಡಿಕೆ ಬಣ ಎರಡರಿಂದಲೂ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಬೀಳಲಿದೆ. ಕೈ ದಾಯಾದಿ ಕಲಹಕ್ಕೆ ತುಪ್ಪ ಸುರಿದ ಡಿಕೆ, ಒದ್ದು ಕಿತ್ಕೊಂಡ ಹೇಳಿಕೆ. ಹೈಕಮಾಂಡ್ ಅಂಗಳಕ್ಕೆ ಕಾಂಗ್ರೆಸ್ ದಾಯಾದಿ ಕಲಹ. ಇಂದು ಕೆಸಿ ವೇಣುಗೋಪಾಲ್ ಎದುರು ದೂರುಗಳ ಸುರಿಮಳೆ ಬೀಳಲಿದೆ. ಸಿದ್ದು ಬಣ, ಡಿಕೆ ಬಣ ಎರಡರಿಂದಲೂ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್. ಕೈ ದಾಯಾದಿ ಕಲಹಕ್ಕೆ ತುಪ್ಪ ಸುರಿದ ಡಿಕೆ, ಒದ್ದು ಕಿತ್ಕೊಂಡ ಹೇಳಿಕೆ. ಆಗ ಯೋಗ್ಯತೆ ಇದ್ರೂ ಮಂತ್ರಿಗಿರಿ ಕೊಟ್ಟಿರಲಿಲ್ಲ ಎಂದಿದ್ದ ಡಿಕೆಶಿ ಅವರು. ಎಸ್.ಎಂ. ಕೃಷ್ಣ ಮನೆ ಬಾಗಿಲು ಒದ್ದು ಕಿತ್ಕೊಂಡಿದ್ದೆ ಎಂದಿದ್ದ ಡಿಕೆ ಅವರು ಆ ಒಂದು ಹೇಳಿಕೆ. ಸದನದಲ್ಲಿ ಬಹಿರಂಗವಾಗಿ ಹೇಳಿಕೆ ನೀಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್. ಹೈಕಮಾಂಡ್ ಅಂಗಳಕ್ಕೆ ಕಾಂಗ್ರೆಸ್ ದಾಯಾದಿ ಕಲಹ. ಇಂದು ಕೆಸಿ ವೇಣುಗೋಪಾಲ್ ಎದುರು ದೂರುಗಳ ಸುರಿಮಳೆ ಬೀಳಲಿದೆ. ಸಿದ್ದು ಬಣ, ಡಿಕೆ ಬಣ ಎರಡರಿಂದಲೂ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್. ಕೈ ದಾಯಾದಿ ಕಲಹಕ್ಕೆ ತುಪ್ಪ ಸುರಿದ ಡಿಕೆ, ಒದ್ದು ಕಿತ್ಕೊಂಡಿದ್ದೆ ಅಂತಕ್ಕಂಥ ಹೇಳಿಕೆ ಈಗ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಸದನದಲ್ಲಿ ಬಹಿರಂಗವಾಗಿ ಹೇಳಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಒಂದು ಹೇಳಿಕೆಯನ್ನು. ಹೈಕಮಾಂಡ್ ಅಂಗಳಕ್ಕೆ ಕಾಂಗ್ರೆಸ್ ದಾಯಾದಿ ಕಲಹ ಬಿದ್ದಿರ್ತಕ್ಕಂಥದ್ದು. ಇಂದು ಕೆಸಿ ವೇಣುಗೋಪಾಲ್ ಎದುರು ದೂರುಗಳ ಸುರಿಮಳೆ ಸುರಿಯಲಿದೆ. ಸಿದ್ದು ಬಣ, ಡಿಕೆ ಬಣ ಎರಡರಿಂದಲೂ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಬೀಳಲಿದೆ. ಡಿಸಿಎಂ ಡಿಕೆಶಿ ಹೇಳಿಕೆ ವಿರುದ್ಧ ಸಿದ್ದರಾಮಯ್ಯ ಬಣ ಕೆಂಡಾಮಂಡಲ. ಹೈಕಮಾಂಡ್ಗೆ ದೂರು ಕೊಟ್ಟು ಡಿಕೆ ಬ್ರೇಕ್ ಹಾಕೋಕೆ ಪ್ಲಾನ್ ನಡೀತಾ ಇದೆ. ಒದಿಯೋದು ಬದಿಯೋದು ನಮ್ಮ ಹತ್ರ ನಡೆಯಲ್ಲ ಎಂಬ ಸಂದೇಶ ರವಾನೆ ಹೈಕಮಾಂಡ್ಗೆ ಹಾಗೂ ಡಿಕೆಶಿಗೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಎಂಎಲ್ಎಗಳ ಬಲ ಇದೆಯಾ ಅಂತಕ್ಕಂಥ ಪ್ರಶ್ನೆ. ಡಿಸಿಎಂ ಆಗಿ ಯಾವ ಹೇಳಿಕೆ ನೀಡಬೇಕು ಅನ್ನೋ ಪ್ರಜ್ಞೆ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಎಂಎಲ್ಎಗಳಿಂದ ಡಿಕೆಶಿ ಅವರಿಗೆ. ಪವಿತ್ರವಾದ ಸದನದಲ್ಲಿ ಒದಿಯುವ ಮಾತು ಎಷ್ಟು ಸರಿ ಅಂತಕ್ಕಂಥ ಪ್ರಶ್ನೆ ಮಾಡಿದ್ದಾರೆ ಎಂಎಲ್ಎಗಳು. ಕೂಡಲೇ ಕಾಂಗ್ರೆಸ್ ಹೈಕಮಾಂಡ್ ಡಿಕೆಶಿಗೆ ವಾರ್ನಿಂಗ್ ಕೊಡಬೇಕು ಅಂತಕ್ಕಂಥ ಎಚ್ಚರಿಕೆ ನೀಡಲಾಗಿದೆ. ಇಲ್ಲದಿದ್ದರೆ ಸರಿ ಇರಲ್ಲ ಎಂದು ಸಿದ್ದು ಟೀಮ್ ಸಚಿವರಿಂದ ದೂರು ಸಲ್ಲಿಕೆ ಮಾಡಲಾಗಿರ್ತಕ್ಕಂಥದ್ದು. ಹೈಕಮಾಂಡ್ಗೆ ಡಿಸಿಎಂ ಡಿಕೆ ಹೇಳಿಕೆ ವಿರುದ್ಧ ಸಿದ್ದರಾಮಯ್ಯ ಬಣ ಕೆಂಡಾಮಂಡಲವಾಗಿರ್ತಕ್ಕಂಥದ್ದು. ಹೈಕಮಾಂಡ್ಗೆ ದೂರು ಕೊಟ್ಟು ಡಿಕೆಗೆ ಬ್ರೇಕ್ ಹಾಕೋಕೆ ಪ್ಲಾನ್ ನಡೀತಾ ಇದೆ ಕಾಂಗ್ರೆಸ್ ಕೈಪಾಳಯದಲ್ಲಿ. ಒದಿಯೋದು ಬದಿಯೋದು ನಮ್ಮ ಹತ್ರ ನಡೆಯಲ್ಲ ಎಂಬ ಸಂದೇಶವನ್ನು ಹೈಕಮಾಂಡ್ಗೆ ಹಾಗೂ ಡಿಕೆಶಿ ಅವರಿಗೆ ರವಾನೆ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಎಂಎಲ್ಎಗಳ ಬಲ ಇದೆಯಾ ಅಂತಕ್ಕಂಥ ಪ್ರಶ್ನೆ ಇದರ ಮೂಲಕ ಗೊತ್ತಾಗಿರ್ತಕ್ಕಂಥದ್ದು. ಯಾಕಂದರೆ ಡಿಸಿಎಂ ಆಗಿ ಯಾವ ಹೇಳಿಕೆ ನೀಡಬೇಕು ಅನ್ನೋ ಪ್ರಜ್ಞೆ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಹಾಗೂ ಪವಿತ್ರವಾದ ಸದನದಲ್ಲಿ ಒದಿಯುವ ಮಾತು ಎಷ್ಟು ಸರಿ ಅಂತಕ್ಕಂಥ ಪ್ರಶ್ನೆಯನ್ನು ಸವಾಲಾಗ್ತಾ ಇದ್ದಾರೆ ಡಿಕೆಶಿ ಅವರಿಗೆ. ಕೂಡಲೇ ಕಾಂಗ್ರೆಸ್ ಹೈಕಮಾಂಡ್ ಡಿಕೆಶಿಗೆ ವಾರ್ನಿಂಗ್ ಕೊಡಬೇಕು, ಇಲ್ಲದಿದ್ದರೆ ಸರಿ ಇರಲ್ಲ ಎಂದು ಸಿದ್ದು ಟೀಮ್ ಸಚಿವರಿಂದ ದೂರು ಸಲ್ಲಿಕೆ ಆಗಿರ್ತಕ್ಕಂಥದ್ದು ಹೈಕಮಾಂಡ್ಗೆ. ಡಿಸಿಎಂ ಡಿಕೆಶಿ ಹೇಳಿಕೆ ವಿರುದ್ಧ ಸಿದ್ದರಾಮಯ್ಯ ಬಣ ಕೆಂಡಾಮಂಡಲವಾಗಿದೆ. ಹೈಕಮಾಂಡ್ಗೆ ದೂರು ಸಲ್ಲಿಕೆ ಮಾಡಲಾಗಿರ್ತಕ್ಕಂಥದ್ದು. ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಒದಿಯೋದು ಬದಿಯೋದು ನಮ್ಮ ಹತ್ರ ಬೇಡ ಹಾಗೂ ಸದನದಲ್ಲಿ ಪವಿತ್ರವಾದ ಸದನದಲ್ಲಿ ಇದೆಂಥ ಮಾತು, ಒದಿಯುವ ಮಾತು ಅಂತಕ್ಕಂಥ ಪ್ರಶ್ನೆ ಹಾಗೂ ಪ್ರಜ್ಞೆ ಇಲ್ವಾ ಈ ರೀತಿಯಾದ ಮಾತುಗಳನ್ನು ಆಡೋದಕ್ಕೆ ಅಂತಕ್ಕಂಥ ಪ್ರಶ್ನೆಗಳನ್ನು ಎದುರಿಸಬೇಕಾಗಿರ್ತಕ್ಕಂಥದ್ದು ಡಿಕೆಶಿ ಅವರು. ಈ ರೀತಿಯಾದ ಪ್ರಶ್ನೆಗಳನ್ನ ಸಿದ್ದು ಬಣದ ಎಂಎಲ್ಎಗಳು ಹಾಗೂ ಸಚಿವರು ಹೈಕಮಾಂಡ್ಗೆ ರವಾನೆ ಮಾಡಿರ್ತಕ್ಕಂಥದ್ದು. ಈ ರೀತಿಯಾದ ಮಾತುಗಳನ್ನು ಆಡೋದು ಎಷ್ಟರ ಮಟ್ಟಿಗೆ ಸರಿ, ಎಚ್ಚರಿಕೆ ನೀಡಬೇಕು ಅಂತ ಹೈಕಮಾಂಡ್ಗೆ ಈ ರೀತಿಯಾದ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಸಿದ್ದು ಬಣದವರು.